ನಮ್ಮ ಇನ್ನುಳಿದ ಅನೇಕ ನಾಯಕರಲ್ಲಿ ಬೇಡಪ್ಪ ಇದು ಹೊಳ್ಳಿ ಮಾತು ಹೋಗ್ಬಿಡ್ರಿ ಅನ್ನುವಂಥ ಮಾತು ಇವನ್ ಕುಮಾರ್ ಬಂಗಾರಪ್ಪನ ತೋರಿಸಿದ್ದು ಹೇಳಿದ್ರು ಅವ್ರ ಸಲಹೆ. ಆದರೆ ಬಾಯಿ ಚಪ್ಪಲದ ಯತ್ನಾಳರನ್ನು ಬಿಡಲೇ ಇಲ್ಲ. ದಿನ ಅದರ ಸುದ್ದಿ ಎದ್ದ ತಕ್ಷಣ ಮತ್ತೊಂದು ಇಲ್ಲೇ ಇಲ್ಲ. ಹೀಗಾಗಿ ಕೊನೆಗೆ ಬೇಸತ್ತು ಬಿ ಜೆ ಪಿ ಇದ್ದಿದ್ದು ಅವ್ರನ್ನ ತೆಗೆದು ಹಾಕಿಬಿಡ್ತು, ಉಚ್ಚಾಟನೆ ಮಾಡಿಬಿಡ್ತು 6 ವರ್ಷ ತನಕ. ಬೇಡಪ್ಪ ನೀವು ನಮ್ಮ ಮುಸಾಬ್ರಿ, ನೀವು ಎಲ್ಲಿವರೆಗೆ ಬಾಯಿ ಬಂದ್ ಮಾಡ್ಕೊಳ್ಳೋದಿಲ್ಲ ಅಲ್ಲಿವರೆಗೆ ನಮ್ಮೊಳಗೆ ಬೇಡ ಅಂತ ಹೊರಗೆ ಹಾಕಿಬಿಟ್ರು. ಮತ್ತು ಇವ್ರಿಗೆ ಎಷ್ಟೆಷ್ಟು ಟೀಕೆ ಮಾಡಿದರು ಯಡಿಯೂರಪ್ಪನವ್ರನ್ನ, ಅವ್ರ ಮಗನ್ನ, ಅಷ್ಟಷ್ಟು ಯಡಿಯೂರಪ್ಪನವರು ಮೌನ ವಹಿಸಿ ಗಂಭೀರ ಆಗ್ತಾ ಹೋಗಿ ಕೊನೆಗೆ ಪಕ್ಷದಿಂದ ನಮ್ಮ ಯತ್ನಾಳ್ ಹೊರಗೆ ಹೋಗಲು ಯಶಸ್ವಿಯಾಗಿದ್ದಾರೆ. ಈಗ ಹೊರಗಂತೂ ಹೋಗಿದ್ದಾರೆ. ಇನ್ನಂತೆ ಅವ್ರ ಒಳಗೆ ಬಂದ ಇಲೆಕ್ಷನ್ನಿಂತ ಅವ್ರ ಅಧ್ಯಕ್ಷ ಆಗುವಂತೆ ಅಸಾಧ್ಯದ ಮಾತ್ರ 6 ವರ್ಷ ಸಸ್ಪೆಂಡ್ ಆಗ್ಯದ. ಆ ಸಸ್ಪೆನ್ಷನ್ ತೆಗೆಯೋದು ಕಷ್ಟ ಅದ. ಯಾಕಂದ್ರೆ ಸಸ್ಪೆನ್ಷನ್ ತೆಗೆದುಕೊಂಡ್ರೆ ಯಡಿಯೂರಪ್ಪನ ವಿರೋಧ ಕೊಡಬೇಕಾಗ್ತದೆ. ಯಡಿಯೂರಪ್ಪನ ವಿರೋಧ ಕೊಡುವವ್ರು ಯಾರದಾರ ಈಗ ಪಾರ್ಟಿಯಲ್ಲಿ ಅಂತ ಬರಿಷ್ಠರು? ಜನಾರ್ದನ್ ರೆಡ್ಡಿ ಅವರು ಒಂದು ಕಾಲಕ್ಕೆ ಇದ್ದರು, ಇವತ್ತು ಮುದ್ದೆ ಹೋಗಿಬಿಟ್ಟಿದ್ದಾರೆ ಅವರು. ಅವ್ರ ಮೇಲೆ ಸಾಕಷ್ಟು ಕೇಸ್ಗಳಾಗಿ. ಯಾರು ಉಳಿದ್ರಿನ್ನ ರಾಮುಲು ಅವ್ರ ಭಕ್ತರಿದ್ದಾರೆ. ಇನ್ಯಾರದಾರಪ್ಪ? ರಮೇಶ್ ಜಾರಕಿಹೊಳಿ ಅವರು ಒಂದು ಸೀಮಿತ ಇದ್ದಾರೆ, ಲಿಮಿಟೇಷನ್ ಅದ. ಅವ್ರ ಎದುರಾಗಿ ನಿಲ್ಲುವಂಥ ಶಕ್ತಿ ಇಲ್ಲ ಬಿ ಜೆ ಪಿಯಲ್ಲೇ. ಮತ್ತು ಉಳಿದ್ರೆ ಯಾರು? ನಮ್ಮ ಬೆಲ್ಲದವರ, ಅವ್ರಿಗೂ ಒಂದಿಷ್ಟು ಲಿಮಿಟೇಷನ್ಸ್ ಅದಾವೆ ಅಲ್ಲೇ ಹುಬ್ಬಳ್ಳಿ ಧಾರವಾಡ ಸುತ್ತಮುತ್ತ. ಇನ್ನು ಮತ್ತೆ ಯಾರು ಉಳಿದ್ರು? ಅದಕ್ಕೆ ಇದೆಲ್ಲ ವಿಚಾರ ಮಾಡಿದಾಗ ಸಹಜ